ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬಹಳಷ್ಟು ಜನ ಕೇಳ್ತಾ ಇದ್ರಿ, ವೃದ್ಧಾಪ್ಯ ಪಿಂಚಣಿ ಯೋಜನೆ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಆಗಿರ್ಬೋದು, ವಿಧವಾ ವೇತನ ಪಿಂಚಣಿ ಆಗಿರ್ಬೋದು, ಅಥವಾ ಅಂಗವಿಕಲರ ಪಿಂಚಣಿ ಹಣ ಇನ್ನು ಯಾಕೆ ನಮ್ಮ ಪಿಂಚಣಿ ಹಣ ಜಮಾ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಆಗಿದೆ, ಪಿಂಚಣಿ ಹಣದ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಬಹಳಷ್ಟು ಜನ ಕೇಳ್ತಾ ಇದ್ರಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಪಿಂಚಣಿ ಹಣ ಯಾಕೆ ಜಮಾ ಆಗ್ತಾ ಇಲ್ಲ, ಅದರ ಸ್ಟೇಟಸ್ ಅನ್ನ ಚೆಕ್ ಮಾಡುವುದು ಹೇಗೆ, ನೀವು ಯಾವುದೇ ಆಫೀಸ್ಗೆ ಹೋಗದೇನೆ ಕೇವಲ ನಿಮ್ಮ ಮೊಬೈಲ್ ಅಲ್ಲೇ ಒಂದೇ ನಿಮಿಷದಲ್ಲಿ ನಿಮ್ಮ ಪಿಂಚಣಿ ಹಣ ಯಾಕೆ ಜಮಾ ಆಗ್ತಾ ಇಲ್ಲ ಅಂತ ಚೆಕ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗೆ ತಮಗೆ ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ತಾವು ಏನ್ ಮಾಡಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ಈ ಒಂದು ಮಾಹಿತಿಗೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ತರ ಸಾರ್ವಜನಿಕರಿಗೆ ಉಪಯೋಗವಂತ ಪೂರ್ಣ ಮಾಹಿತಿಯನ್ನು ಪಡೆಯಲಿಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಅಲ್ಲಿ ಬರುವಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಒಂದು ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ನಿಮಗೆ ಮೂರು ರೀತಿಯಾಗಿ ನಿಮ್ಮ ಪಿಂಚಣಿ ಹಣದ ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು. ಫ್ರೆಂಡ್ಸ್, ತಾವು ತಮ್ಮ ಪಿಂಚಣಿ ಹಣ ಯಾಕೆ ಜಮಾ ಆಗ್ತಾ ಇಲ್ಲ, ಏನಾದ್ರು ಕ್ಯಾನ್ಸಲ್ ಏನಾದ್ರು ಆಗಿದೆನಾ, ಇನ್ಆಕ್ಟಿವ್ ಏನಾದ್ರು ಆಗಿದೆನಾ ಅಂತ ನೀವು ಮೂರು ರೀತಿಯಾಗಿ ಚೆಕ್ ಮಾಡ್ಕೋಬಹುದು. ಮೊದಲು ಹಾಗಾದ್ರೆ ತಾವು ಕೂಡ ತಮ್ಮ ಪಿಂಚಣಿಯ ಹಣ ಯಾಕೆ ಜಮಾ ಆಗಿಲ್ಲ ಅಂತ ಸ್ಟೇಟಸ್ ಚೆಕ್ ಮಾಡ್ಬೇಕಂದ್ರೆ ಮೊದಲಿಗೆ ತಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಕ್ರೋಮಿಗೆ ಹೋಗ್ಬಿಟ್ಟು ನೀವು DSSP ಅಂತ ಟೈಪ್ ಕೊಟ್ಟು ಸರ್ಚ್ ಮಾಡಿ. ಅವಾಗ ನಿಮಗೆ ಪೆನ್ಷನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಬರುತ್ತೆ, ಈ ರೀತಿಯಾಗಿ ನೋಡ್ತಿರಬಹುದು. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಬೇಕಿದ್ರೆ ಇದರ ಒಂದು ಲಿಂಕ್ ನನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಈ ಒಂದು ವೆಬ್ಸೈಟ್ ಗೆ ಬರಬಹುದು. ಸೊ ಬಂದಾದ್ಮೇಲೆ ಇಲ್ಲಿ ಬೆನಿಫಿಷಿಯರಿ ಸ್ಟೇಟಸ್ ಅಂತ, ಸೊ ಬೆನಿಫಿಷಿಯರಿ ಸ್ಟೇಟಸ್ ಅಲ್ಲಿ ಎಂಟರ್ ಬೆನಿಫಿಷಿಯರಿ ಐಡಿ ಅಂತ ಬರುತ್ತೆ. ಹಾಗೆ ಇಲ್ಲಿ ಕ್ಯಾಪ್ಚಾ ಇದೆ ಮತ್ತೆ ಸರ್ಚ್ ಅಂತ ಆಪ್ಷನ್ ಇದೆ. ತಮಗೆ ಬೆನಿಫಿಷಿಯರಿ ಐಡಿ ಗೊತ್ತಿಲ್ಲ ಅಂತಂದ್ರೆ ತಮ್ಮ ಹತ್ರ ಒಂದು ಸ್ಯಾಂಕ್ಷನ್ ಆರ್ಡರ್ ಇರುತ್ತೆ, ಅದರಲ್ಲಿ ಒಂದು RD ನಂಬರ್ ಇರುತ್ತೆ ಫ್ರೆಂಡ್ಸ್. ಒಂದು RD ನಂಬರ್ ಮೂಲಕ ತಮ್ಮ ಬೆನಿಫಿಷಿಯರಿ ಐಡಿನ ಕಂಡುಹಿಡಿಬಹುದು. ನಾನು ನಿಮಗೆ ಈ ಒಂದು ಸ್ಯಾಂಕ್ಷನ್ ಆರ್ಡರ್ ಅಲ್ಲಿ ಇರುವಂತಹ RD ನಂಬರ್ ಹಾಕೊಂಡು ಯಾವ ರೀತಿ ಕಂಡುಹಿಡಿದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ತಮ್ಮ ಒಂದು ಸ್ಯಾಂಕ್ಷನ್ ಆರ್ಡರ್ ಅಲ್ಲಿ ಇರುವಂತಹ RD ನಂಬರ್ ಹಾಕೊಳ್ಳಿ. ನಂತರ ಇಲ್ಲಿ ಕಾಣ್ತಿರುವಂತಹ ನಂಬರ್ಸ್ ಹಾಕೊಂಡು ಸರ್ಚ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಬೆನಿಫಿಷಿಯರ್ ಐಡಿ ಇಲ್ಲಿ ಬರ್ತಾ ಇದೆ, ನೋಡ್ತಿರಬಹುದು ಫ್ರೆಂಡ್ಸ್. ಇಲ್ಲಿ ಬೆನಿಫಿಷಿಯರಿ ಐಡಿ ಬಂದಿದೆ, ಆಮೇಲೆ ಬೆನಿಫಿಷಿಯರ್ ನೇಮ್ ಬಂದಿದೆ, ಹಾಗೆ ಅವರ ಒಂದು ಸ್ಟೇಟಸ್ ಕೂಡ ಇಲ್ಲಿ ನೋಡ್ತಿರಬಹುದು, ಯಾವ ರೀತಿಯಾಗಿ ಅವರ ಸ್ಟೇಟಸ್ ಇಲ್ಲಿ ಏನಾಗಿದೆ ಅಂತ ಬರುತ್ತೆ ಫ್ರೆಂಡ್ಸ್. ಈ ಒಂದು ಬೆನಿಫಿಷಿಯರ್ ಐಡಿ ತಾವು ನೋಟ್ ಮಾಡ್ಕೋಬಹುದು. ಮುಂದೆ ಮತ್ತೆ ಬೇರೆ ಪ್ರೊಸೆಸ್ ಅಲ್ಲಿ ಈ ಬೆನಿಫಿಷಿಯರ್ ಐಡಿನ ಯೂಸ್ ಆಗುತ್ತೆ. RD ನಂಬರ್ ಮೂಲಕ ಬೆನಿಫಿಷಿಯರ್ ಐಡಿ ಕಂಡು ಹಾಗೆ ಬೆನಿಫಿಷಿಯರ್ ಸ್ಟೇಟಸ್ ಕೂಡ ಇಲ್ಲಿ ನೋಡ್ತಿರಬಹುದು, ಯಾವ ರೀತಿಯಾಗಿ ಏನಾಗಿದೆ ಅಂತ. ಇಲ್ಲಿ ಬೆನಿಫಿಷಿಯರ್ ಸ್ಟೇಟಸ್ ಅಲ್ಲಿ ಕ್ಯಾನ್ಸಲ್ಡ್ ಆಗಿದೆ, ಇದು ಒಂದು ರೀತಿಯಾಗಿ ತಾವು ಚೆಕ್ ಮಾಡ್ಕೋಬಹುದು. ಈಗ ಎರಡನೇ ರೀತಿ ಯಾವ ರೀತಿಯಾಗಿ ಚೆಕ್ ಮಾಡೋದಂದ್ರೆ, ಸೊ ಈ ಒಂದು ವೆಬ್ಸೈಟ್ ಗೆ ಬಂದಾದ್ಮೇಲೆ ಇಲ್ಲಿ ಮೋರ್ ಅಂತ ಒಂದು ಆಪ್ಷನ್ ಇದೆ. ಮೋರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಕೆ ಕೇಳುತ್ತೆ, ನಿಮ್ದು ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಿಮ್ದು ಗ್ರಾಮೀಣ ಇದೆನಾ ಅಥವಾ ನಗರ ಇದೆನಾ ಟಿಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಯಾವ ಹೋಬಳಿ ಬರುತ್ತೆ ಹೋಬಳಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಗ್ರಾಮ ಬರುತ್ತೆ, ಯಾವ ಗ್ರಾಮ ಅಂತ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಚನ್ ಹಾಕೊಳ್ಳಿ. ಕ್ಯಾಪ್ಚಾ ಹಾಕೊಂಡು ಸರ್ಚ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು, ಆ ಒಂದು ವಿಲೇಜ್ ಅಥವಾ ಆ ಒಂದು ಊರಿನ ಪ್ರತಿಯೊಬ್ಬರ ಬೆನಿಫಿಷಿಯರಿ ID, ಅವರ ಹೆಸರು ಮತ್ತೆ ಅವ್ರದ್ದೆಲ್ಲ ಡೀಟೇಲ್ಸ್ ಬರುತ್ತೆ. ಹಾಗೆ ಪಕ್ಕದಲ್ಲಿ ಸ್ಟೇಟಸ್ ಕೂಡ ಇರುತ್ತೆ, ಅದು ನಿಮಗೆ ತೋರಿಸ್ತೀನಿ, ನೋಡ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಇವ್ರದ್ದು ಇಲ್ಲಿ ಸ್ಟೇಟಸ್ ಅಲ್ಲಿ ರನ್ನಿಂಗ್ ಅಂತ ಇದೆ, ಬೆನಿಫಿಷಿಯರಿ ಸ್ಟೇಟಸ್ ರನ್ನಿಂಗ್ ಅಂತ ಇದೆ. ರನ್ನಿಂಗ್ ಅಂತ ಇದ್ರೆ ತಮಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಹಣ ಬರುತ್ತಂತಾನೆ ಹೇಳ್ಬೋದು. ಸೊ ಇಲ್ಲಿ ಇಷ್ಟು ಚೆಕ್ ಮಾಡುವಾಗ ತಮಗೆ ಇಲ್ಲಿ ಹೆಸರು ಬಂದಿಲ್ಲ ಅಂದ್ರೆ 1 2 3 4 5 6 ಅಂತ ಈ ತರ ನಂಬರ್ಸ್ ಇರ್ತವೆ. ಆ ನಂಬರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ, ಅಲ್ಲಿ ನಿಮ್ಮ ಹೆಸರು ಇದೇನ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಥರ್ಡ್ ಆಪ್ಷನ್ ಯಾವ ರೀತಿಯಾಗಿ ನೀವು ಚೆಕ್ ಮಾಡೋದಂದ್ರೆ, ಗೂಗಲ್ ಅಲ್ಲಿ ಹೋಗಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ. ಮಾಹಿತಿ ಕಣಜ ಟೈಪ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಆಫಿಷಿಯಲ್ ವೆಬ್ಸೈಟ್ ಲಿಂಕ್ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮಗೆ ಸೇವೆಗಳು ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಇಲ್ಲಿ ನಿಮಗೆ ಪಿಂಚಣಿ ಪ್ರತ್ಯೇಕವಾಗಿ ಪಿಂಚಣಿ ಪ್ರದೇಶವಾರು ಅಂತ ಬರುತ್ತೆ. ನಿಮಗೆ ಪಿಂಚಣಿ ಪ್ರತ್ಯೇಕವಾಗಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬೆನಿಫಿಷಿಯರ್ ಐಡಿ, ಆವಾಗಲೇ ನೀವು ಬೆನಿಫಿಷಿಯರ್ ಐಡಿನ RD ನಂಬರ್ ಮೂಲಕ ಪಡೆದಿರಲ್ಲ, ಆ ಒಂದು ಬೆನಿಫಿಷಿಯರ್ ಐಡಿ ಹಾಕ್ಬಿಟ್ಟು ತಾವು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡಾಗ ಈ ರೀತಿ ತಮಗೆ ಮಾಹಿತಿ ಸಿಗುತ್ತೆ. ಇಲ್ಲಿ ಸ್ಥಿತಿಯಲ್ಲಿ ನಿಮಗೆ ರನ್ನಿಂಗ್ ಇದೆನಾ, ಆಕ್ಟಿವ್ ಇದೆನಾ ಅಥವಾ ಕ್ಯಾನ್ಸಲ್ ಇದೆನಾ ಅಂತ ನೀವು ಚೆಕ್ ಮಾಡ್ಕೋಬಹುದಾಗಿದೆ ಫ್ರೆಂಡ್ಸ್. ಈ ರೀತಿ ಚೆಕ್ ಮಾಡುವಾಗ ತಮ್ದೇನಾದ್ರೂ ಪಿಂಚಣಿ ಸ್ಟೇಟಸ್ ಕ್ಯಾನ್ಸಲ್ ಆಗಿತ್ತು ಅಥವಾ ಇನ್ಆಕ್ಟಿವ್ ಆಗಿತ್ತು ಅಂದ್ರೆ ಯಾಕಾಗಿರುತ್ತೆ, ಏನೋ ಸರ್ಕಾರದ ಕಡೆಯಿಂದ ಪಿಂಚಣಿಯನ್ನ ರದ್ದು ಮಾಡ್ತಿದ್ದಾರೆ. 20 ಲಕ್ಷಕ್ಕೂ ಹೆಚ್ಚು ಅರ್ಹರನ್ನ ಹುಡುಕಾಡ್ಬಿಟ್ಟು ಪಿಂಚಣಿ ಅಕೌಂಟ್ ಅನ್ನ ರದ್ದು ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣಗಳು ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ತಮ್ಮ ಇನ್ಕಮ್ ಜಾಸ್ತಿ ಇದೆ, ಹಾಗೆ GST ಫೈಲ್ ರಿಟರ್ನ್ ಮಾಡುತ್ತಿದ್ರು ಕೂಡ ಅವರು ಪಿಂಚಣಿಯನ್ನ ಪಡಿತಾ ಇದ್ರು, ಅಂತವರ ಈ ಒಂದು ಪಿಂಚಣಿ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆ ದಾಖಲಾತಿಗಳು ಹೊಂದಾಣಿಕೆ ಇಲ್ಲದೆ ಇರೋದ್ರಿಂದ ಈ ಪಿಂಚಣಿಯನ್ನ
ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾದ್ರೆ ತಮ್ಮ ಒಂದು ಪಿಂಚಣಿ ಹಣ ಕ್ಯಾನ್ಸಲ್ ಆಗಿದ್ರೆ ಮುಂದೆ ಏನ್ ಮಾಡಬೇಕು ಅಂತ ನೋಡೋದಾದ್ರೆ ಫ್ರೆಂಡ್ಸ್, ತಮ್ಮ ಪಿಂಚಣಿ ಹಣ ಕ್ಯಾನ್ಸಲ್ ಆಗಿದ್ರೆ ತಾವು ಏನ್ ಮಾಡ್ಬೇಕಂದ್ರೆ ತಮ್ಮ ಹತ್ತಿರದ ತಾಲೂಕು ಆಫೀಸ್ಗೆ ಹೋಗಿ ನೀವು ಭೇಟಿ ನೀಡಬೇಕು. ಸೂಕ್ತ ದಾಖಲಾತಿಗಳೊಂದಿಗೆ ನೀವು ಭೇಟಿ ನೀಡಿ ತಮ್ಮ ಪಿಂಚಣಿಯ ಮತ್ತೆ ಆಕ್ಟಿವೇಟ್ ಅನ್ನ ಮಾಡಿಕೊಂಡು ಹಣವನ್ನ ಪಡಿಬಹುದಾಗಿದೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸುಲಭವಾಗಿ ಮನೆಯಲ್ಲೇ ಕುಳಿತು ಪಿಂಚಣಿ ಮಾಹಿತಿನ ಪಡಿಬಹುದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.